ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಕ್ತಿ ಪ್ರದರ್ಶನ ಆಗುತ್ತಾ ಅನ್ನೋ ಪ್ರಶ್ನೆ ಕುತೂಹಲ ಸದ್ಯಕ್ಕೆ ಮನೆ ಮಾಡ್ತಾ ಇದೆ. ಎರಡೂ ಬಣಗಳ ನಡುವೆ ಬಲಾಬಲದ ಪ್ರದರ್ಶನ ಆಗೇ ಬಿಡುತ್ತಾ? ಈಗಾಗಲೇ ಡಿಕೆಶಿ ವಿರುದ್ಧ ಬಹಿರಂಗವಾಗಿ ಮತ್ತು ಪರೋಕ್ಷವಾಗಿ ಗರಂ ಆದವರ ಸಂಖ್ಯೆ ದೊಡ್ಡದಾಗ್ತಾ ಇದೆ. ಡಿಕೆಶಿಗೆ ನೇರವಾಗಿ ಪವರ್ ಪಂಚ್ ಅನ್ನ ಕೆಎನ್ ರಾಜಣ್ಣ ಅವರು ಕೊಟ್ಟಿದ್ದಾರೆ. ಅವರ ಬೇಸರದ ನುಡಿಗಳು ಎಷ್ಟು ಮಟ್ಟಿಗೆ ಇತ್ತು ಅನ್ನೋದನ್ನ ನೋಡಿದ್ರಿ ನಿನ್ನೆ. ಸಚಿವರಾದ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಅವರು ಕೂಡ ಪರೋಕ್ಷವಾಗಿ ಗರಂ ಆಗಿದ್ದಾರೆ. ನಮ್ಮ ಶಕ್ತಿ ಪ್ರದರ್ಶನದ ಅನಿವಾರ್ಯತೆ ಬಂದ್ರೆ ನಾವು ರೆಡಿ ಇದೀವಿ ಅಂತ ಅವರು ಮೆಸೇಜ್ ಕೊಟ್ಟಿದ್ದಾರೆ. ಸೊ ಏನಾಗುತ್ತೆ ಅನ್ನುವಂತಹ ಕುತೂಹಲ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವ್ರದ್ದು ಸ್ಟ್ರೆಂತ್ ಏನು, ಹೈಕಮಾಂಡ್, ವೀಕ್ನೆಸ್ ಏನು, ಶಾಸಕರ ಬಲ. ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಡಿಕೆಶಿ ವಿರುದ್ಧ ಸಿಡಿಮಿಡಿಗೊಳ್ಳುವ ಸಾಧ್ಯತೆ ಇದೆ. ಸಚಿವರ ಜೊತೆಗೆ ಶಾಸಕರು ಧ್ವನಿಗೂಡಿಸಿದರೆ ಸಭೆಯ ದಿಕ್ಕು ದೆಸೆ ಬದಲು. ಸಿಎಂ ಸಿದ್ದರಾಮಯ್ಯ ನಿರ್ಧಾರದ ಮೇಲೆ ಎಲ್ಲವೂ ಕೂಡ ನಿಂತಂತೆ ಕಾಣಿಸ್ತಾ ಇದೆ. ಸದ್ಯಕ್ಕೆ ಅದೆಲ್ಲ ಬೇಡ ಅಂಥೇಳಿ ಸಂದೇಶವನ್ನು ರವಾನಿಸ್ತಾರ ಸಿಎಂ. ತಮ್ಮ ಆಪ್ತರಿಗೆ ಸಿಎಂ ಸಂದೇಶ ರವಾನಿಸಿದ್ರೆ ಎಲ್ಲವೂ ಕೂಡ ಕೂಲ್. ಹೈಕಮಾಂಡ್ನಿಂದ ಸುರ್ಜೇವಾಲಾ ಆಗಮಿಸಿದ್ರೆ ಎಲ್ಲರೂ ಕೂಡ ಸೈಲೆಂಟ್ ಆಗುವಂತಹ ಸಾಧ್ಯತೆ. ಹೀಗಾಗಿ ಕುತೂಹಲ ಮೂಡಿಸಿದೆ ಸಿಎಲ್ಪಿ ಸಭೆ, ಶಾಸಕಾಂಗ ಸಭೆ. ಡಿನ್ನರ್ ಮೀಟಿಂಗ್ನ ವಿಚಾರ ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ದು ಮಾಡ್ತಾ ಇರುವ ಬೆನ್ನಲ್ಲೇ ಸಿಎಲ್ಪಿ ಮೀಟಿಂಗ್ ಸಹಜವಾಗಿಯೇ ಕುತೂಹಲ ಕಾರಣವಾಗ್ತಿದೆ. SC STಗಳದ್ದು ಈಗ ಪ್ರೀ ಯೂನಿವರ್ಸಿಟಿ ಮಕ್ಕಳುಗಳಿಗೆ ಮತ್ತೆ ಯಾರು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ಮಾಡ್ಕೊಳ್ತಾರೆ SC ST ಹುಡುಗರುಗಳು, ಅವ್ರ ಸ್ಕಾಲರ್ಶಿಪ್ಪೇ ಇಲ್ಲ, ಅವ್ರಿಗೆ ಹಾಸ್ಟೆಲ್ಲು ಕೊಡ್ತಾ ಇಲ್ಲ ಅವ್ರಿಗೆ. ಮತ್ತು ಇಂಥ ಸಮಸ್ಯೆಗಳನ್ನ ನಾವೆಲ್ಲ ಚರ್ಚೆ ಮಾಡೋಕ್ಕೆ ಅಂತ ಮೀಟಿಂಗ್ ಕರೆದ್ರೆ ಇವ್ರು ನೀವು ಮಾಡಬೇಡಿ ಅಂತ ಅಂದರೆ ಏನು ಇವರೆಲ್ಲ SC ST ವಿರೋಧಿಗಳ ಇವರೆಲ್ಲ? ಅವೆಲ್ಲ ಭಾಳ ದಿವಸ ನಡೆಯೋದಿಲ್ಲ. ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ ಮೇಲೆ ನಮ್ಮ ಪಕ್ಷದಲ್ಲಿ ಅದು ಹೈಕಮಾಂಡಿನ ಸೂಚನೆಗಳು, ಹಾಗಾಗಿ ಅದನ್ನು ಮುಂದಕ್ಕೆ ಹಾಕಿದ್ದೀವಿ, ಕ್ಯಾನ್ಸಲ್ ಮಾಡಿಲ್ಲ. ಲೆಟ್ ಮಿ ಕರೆಕ್ಟ್ ದಿಸ್, ಕ್ಯಾನ್ಸಲ್ ಮಾಡಿಲ್ಲ, ಮುಂದಕ್ಕೆ ಹಾಕಿದ್ದೀವಿ. ಅವರ ಸಮಯನೂ ತಗೊಂಡು ಅವ್ರ ಜೊತೆಯಲ್ಲೂ ಕೂಡ ಕರೆದು ಚರ್ಚೆ ಮಾಡ್ತೀವಿ. ಗೊತ್ತಿಲ್ಲ ನನಗೆ ಅವ್ರು ಬರ್ತಾರೋ ಗೊತ್ತಿಲ್ಲ, ಅವ್ರು ಬರ್ತಾರೆ, ಬಂದಾಗ ನಮ್ಗೆ ಸಮಯ ಕೊಡ್ತಾರೆ. ಆ ಸಂದರ್ಭದಲ್ಲಿ ನಾವು ಸೂಕ್ತವಾದ ಸಮಯ ನೋಡ್ಕೊಂಡು ಮಾಡ್ತೀವಿ. ಅದೇ ಸಬ್ಜೆಕ್ಟೇ ಗೊತ್ತಿಲ್ಲ ನನಗೆ. ನಮ್ಮದು ಸಭೆ ಇದೆ, ಬರೀ SC ಅಂತ ಹೇಳಿದರು. ಹೋಗ್ಲಿಕ್ಕೆ ತಯಾರಿ ಮಾಡ್ತಾಯಿದ್ದೀವಿ, ರದ್ದಾಗಿದೆ. ಅದಕ್ಕೆ ಏನು ಸಬ್ಜೆಕ್ಟ್ ಇದೆ, ಏನು ಡಿಸ್ಕಷನ್ ಅಂತ ನಮಗೆ ಖಂಡಿತವಾಗಿ ಗೊತ್ತಿಲ್ಲ. ಸಭೆ ಸೇರಿದ್ರೆ ತಪ್ಪೇನಿರಲಿಲ್ಲ ಅಲ್ವಾ ಸರ್? ಈಗ ಅದನ್ನು ಏನು ಮಾಡುವ, ಇನ್ನೇನು ಅದ್ರ ಮುಂದುವರಿಸಿ ಏನು ಮಾಡೋದು ಅಂತ. ಈಗ ಕ್ಲೋಸ್ ಆಗಿದೆ, ಲೈಕ್ ಮ್ಯಾಟ್ರ್ ಕ್ಲೋಸ್ ಆಗಿದೆ. ಏನು ಅದ್ರ ಬಗ್ಗೆ ಚರ್ಚೆ ಮಾಡಿ ಏನು ಅವಶ್ಯಕತೆ ಇಲ್ಲ, ಅನಾವಶ್ಯಕ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಕೇಶ್, ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಸಂಘರ್ಷ ನಿರ್ಮಾಣ ಆಗಿದೆ, ಅದು ಹೇಳಿಕೆಯ ಮೂಲಕ ಮುನ್ನೆಲೆಗೆ ಬರ್ತಾ ಇದೆ. ಹೈಕಮಾಂಡ್ ಅದಕ್ಕೆ ಮದ್ದರಿಯುವಂತಹ ಕೆಲಸವನ್ನು ಮಾಡುತ್ತೆ. ಬಟ್ ಈಗ ಮೂಲವಾಗಿರುವಂತಹ ಪ್ರಶ್ನೆ, ಹಾಸನದ ಸಮಾವೇಶಕ್ಕೆ DCM DK ಶಿವಕುಮಾರ್ ಹೋಗಿ ಅಲ್ಲಿಂದ ಕೊಕ್ಕೆ ಹಾಕಿಸುವಂತಹ ಕೆಲಸ ಮಾಡ್ತಾರೆ. ಅದಾದಮೇಲೆ SC ST ನಾಯಕರುಗಳ ಸಮಾಗಮಕ್ಕೂ ಕೂಡ ಬ್ರೇಕ್ ಹಾಕಿಸುವಂತಹ ಕೆಲಸ ಮಾಡ್ತಾರೆ. ಬಟ್ DK ಶಿವಕುಮಾರ್ ಅವರು ವರಿಷ್ಠರ ಮಟ್ಟದಲ್ಲಿ ಮಾಡ್ತಾ ಇರುವಂತಹ ಲಾಬಿ CM ಸಿದ್ದರಾಮಯ್ಯ ಬಣದಿಂದ ಯಾಕೆ ಆಗ್ತಾ ಇಲ್ಲ ಅಂಥೇಳಿ, ಇದು ಯಾವ ರೀತಿಯ ಸಂದೇಶವನ್ನು ಪಾಸ್ ಮಾಡ್ತಾ ಇದೆ ಸುಕೇಶ್? ಪ್ರೇಮ್, ಒಂದು ಸ್ಪಷ್ಟ, ಹಾಸನ ಸಮಾವೇಶ ಇರ್ಬೋದು ಅಥವಾ SC ST ಸಮುದಾಯದ ಡಿನ್ನರ್ ಪಾಲಿಟಿಕ್ಸ್ ವಿಚಾರ ಇರ್ಬೋದು, ಹಾಸನ ಸಮಾವೇಶದಲ್ಲೂ ಕೂಡ ಸಿದ್ದರಾಮಯ್ಯ ಆಪ್ತ ಬಣವೇ ಒಂದು ಹಂತದಲ್ಲಿ ಎಡುವುದಂತೆ ಕಾಣಿಸ್ತಾ ಇತ್ತು. ಯಾಕಂದರೆ ಪಕ್ಷವಿದ್ದು ಸರ್ಕಾರವಿದ್ದು ಈ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ನಾವು ಒಂದು ಸಮಾವೇಶ ಮಾಡ್ತೀವಿ ಅಂದರೆ ಅದನ್ನು ಹೈಕಮಾಂಡ್ ಕೂಡ ಒಪ್ಪಲಿಕ್ಕೆ ಸಿದ್ಧರಿರಲಿಲ್ಲ. ಪಕ್ಷದ ಅಧ್ಯಕ್ಷರಾಗಿ ಬಹುಶಃ DK ಶಿವಕುಮಾರ್ ಅದನ್ನು ಗಮನಕ್ಕೆ ತಂದ ನಂತರದಲ್ಲಿ ಸಂಪೂರ್ಣವಾಗಿ ಪಕ್ಷದ ವೇದಿಕೆಗೆ ಬಂದಿತ್ತು ಕಾರ್ಯಕ್ರಮ. ಆದರೆ ಇಲ್ಲಿ ಅಂದರೆ ಡಿನ್ನರ್ ಪಾಲಿಟಿಕ್ಸ್ ವಿಚಾರಕ್ಕೆ ಬರೋದಾದರೆ CM ಮತ್ತು ಅವರ ಆಪ್ತ ಸಚಿವರ ಜೊತೆಗೆ ಒಂದು ಡಿನ್ನರ್ ಏನು ನಡೀತು. ಆ ಡಿನ್ನರ್ ನಡೆದ ನಂತರದಲ್ಲಿ ಸಾಕಷ್ಟು ರಾಜಕೀಯ ಊಹಾಪೋಹಗಳಿಗೆ ಚರ್ಚೆಗೆ ಗ್ರಾಸವಾಯಿತು. ಬಹುಶಃ ಆ ಒಂದು ಡಿನ್ನರ್ ಪಾಲಿಟಿಕ್ಸ್ ನಡೀದೇ ಇದ್ದಿದ್ರೆ ದಲಿತ ಶಾಸಕ ಸಚಿವರ ಜೊತೆಗೆ ಪರಮೇಶ್ವರ್ ಅವರು ಏನು ನಡೆಸೋಕ್ಕೆ ಮುಂದಾಗಿದ್ರು, ಇದಕ್ಕೆ ಬ್ರೇಕ್ ಬೀಳುವಂಥ ಸಾಧ್ಯತೆ ಕಡಿಮೆ ಇತ್ತು. ಬಹುಶಃ ಆ ಒಂದು ಡಿನ್ನರ್ ನಡೀತಾ ಇತ್ತೇನೋ. ಆದರೆ ಆ ಒಂದು 5 ಜನರ ಮಾತುಕತೆ ಏನಿತ್ತು, ಅದರಿಂದ ಆದಂಥ ಎಫೆಕ್ಟ್ ಏನು, ಅದರಿಂದ ಆದಂಥ ಚರ್ಚೆಗಳೇನು ಅಂತ ವಿಚಾರ ಏನಿದೆ, ಅಥವಾ ಪವರ್ ಶೇರಿಂಗ್ ವಿಚಾರವೂ ಸೇರಿದಂತೆ ಒಂದು ಗುಂಪಾಗಿ ಅಥವಾ ಒಂದು ಶಕ್ತಿಯಾಗಿ ಹೊರಹೊಮ್ಮುವ ಪ್ರಯತ್ನದ ಭಾಗ ಅನ್ನೋ ರೀತಿಯಲ್ಲಿ ಏನು ಬೆಂಬಿತಾ ಆಯಿತು. ಅದೇ ಕಾರಣಕ್ಕಾಗಿ ದಲಿತ ಶಾಸಕ ಸಚಿವರ ಜೊತೆ ಪರಮೇಶ್ವರ್ ಕರೆದಂತಹ ಡಿನ್ನರ್ ಪಾಲಿಟಿಕ್ಸ್ಗೆ ಕೂಡ ಒಂದು ಬ್ರೇಕ್ ಹಾಕಿಸಿದ್ದು. ಅಂದರೆ ಅದೇ ರೀತಿ ಗುಂಪುಗಾರಿಕೆ ಆಗಬಾರ್ದು ಅಥವಾ ಸಮುದಾಯವಾರು ಇದೇ ರೀತಿ ಸಭೆಗಳನ್ನ ಮಾಡ್ಕೊಂಡು ಹೋದ್ರೆ ಪಕ್ಷ ಮತ್ತು ಸರ್ಕಾರದಲ್ಲಿ ಒಂದು ಸ್ಥಿರತೆ ಕಾಣೋಕೆ ಸಾಧ್ಯ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇದನ್ನು ಹಾಕಿಸಂತೆ ಕಾಣಿಸ್ತಾ ಇತ್ತು. ಆದರೆ ಒಂದಂತೂ ಸ್ಪಷ್ಟ, ಸಿದ್ದರಾಮಯ್ಯ ಟೀಮ್ನ ಪರವಾಗಿರ್ತಕ್ಕಂಥ ಸಚಿವರುಗಳು ಶಾಸಕರುಗಳು ತಮ್ಮದೇ ಆದ ಲೆಕ್ಕಾಚಾರದಲ್ಲಿ ದಾಳ ಉಳಿಸ್ತಾ ಇರುವಂತೆ ಕಾಣಿಸ್ತಾ ಇದೆ. DK ಶಿವಕುಮಾರ್ ಸದ್ಯಕ್ಕೆ ಕೌಂಟರ್ ಅನ್ನೋದಕ್ಕಿಂತ ನೇರವಾಗಿ ಹೈಕಮಾಂಡ್ ಮೊರೆ ಹೋಗುವ ಮೂಲಕ ಪಕ್ಷ ನಿಷ್ಠೆ ಅಷ್ಟೇ ನಂದು ಅನ್ನುವಂಥ ರೀತಿಯಲ್ಲಿ ಅದನ್ನು ಕೌಂಟರ್ ಮಾಡ್ಕೊಂಡು ಬರ್ತಾ ಇರುವಂಥದ್ದು. ಹಾಗಾಗಿ ಯಾರ ಕೈ ಮೇಲಾಗುತ್ತೆ ಯಾರ ಕೈ ಕೆಳಗಾಗುತ್ತೆ ಅನ್ನೋದಕ್ಕಿಂತನೂ ಈ ಜಿದ್ದಿ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನುವಂಥ ಕುತೂಹಲ ಹೆಚ್ಚಿರುವಂತೆ ಕಾಣಿಸ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.